ನಮಸ್ತೆ ಸ್ನೇಹಿತರೆ, ನಿಧಿ ಅಡುಗೆ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತು ಮೀನು ಪ್ರಿಯರಿಗಾಗಿ ಒಂದು ಸ್ಪೈಸಿಯಾದ ಯಮ್ಮಿಯಾದ ಪಣ್ಣಾವ್ ಕರಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಕರ್ನಾಟಕದ ಕರಾವಳಿ ಕಡೆ ಹೆಚ್ಚಾಗಿ ಮಾಡುವಂಥ ಈ ರೆಸಿಪಿ, ಮುಖ್ಯವಾಗಿ ಇದಕ್ಕೆ ಬೇಕಾಗಿರುವುದು ತೆಂಗಿನೆಣ್ಣೆ, ಮೆಣಸು ಹಾಗೂ ಹುಳಿ. ಈ ಡಿಶ್ಗೆ ತೆಂಗಿನ ತುರಿ ಇದೆಯಲ್ಲ ಒಂದಿಷ್ಟು ಬಳಸುವುದಿಲ್ಲ. ಖಾರ ಹುಳಿಯ ಸಮ್ಮಿಶ್ರ ರುಚಿಯ ಈ ರೆಸಿಪಿ ಇದೆಯಲ್ಲ, ಊಟಕ್ಕೆ ದೋಸೆ, ಇಡ್ಲಿ, ಸೇಮಿಗೆ ಜೊತೆಗೆ ಸೂಪರ್ ಕಾಂಬಿನೇಷನ್. ಹಾಗಾದರೆ ತಡ ಮಾಡದೆ ಈ ರೆಸಿಪಿಯನ್ನು ಪ್ರಾರಂಭಿಸೋಣ. ರೆಸಿಪಿ ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಸಹ ಆನ್ ಮಾಡಿ. ಮೊದಲಿಗೆ ಇದರ ಮಸಾಲೆಗೆ ರೆಡಿ ಮಾಡೋಣ. ಒಂದು ಪ್ಯಾನನ್ನು ಗ್ಯಾಸಲ್ಲಿಟ್ಟು ಫ್ಲೇಮ್ ಆನ್ ಮಾಡಿ ಇದರಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಬೇಕು. ಎಣ್ಣೆ ಬಿಸಿಯಾಗುವಾಗ ಇದರಲ್ಲಿ ಒಂದು 10 ಬ್ಯಾಡಗಿ ಮೆಣಸು ಹಾಗೂ ಒಂದು 5 ಗಿಡ್ಡ ಮೆಣಸನ್ನು ಸೇರಿಸುವ. ಇದು ಮೊದಲಿಗೆ ನಾವು ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ಮೆಣಸಿದೆಯಲ್ಲ ಕ್ರಿಸ್ಪಾಗಿ ಘಮ ಬರುವಾಗ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಡುವ. ಈಗ ಪುನಃ ಅದೇ ಪ್ಯಾನಲ್ಲಿ ಕೆಲವು ಸ್ಪೈಸಸನ್ನು ಹುರ್ಕೊಳ್ಬೇಕು. ಈಗ ಪುನಃ ಎಣ್ಣೆ ಸೇರಿಸುವ ಅಗತ್ಯ ಇಲ್ಲ. ಒಂದು 2 ಸ್ಪೂನಷ್ಟು ಕೊತ್ತಂಬರಿ ಕಾಳು, ಇದರ ಜೊತೆಗೆ ಒಂದು 3/4 ಸ್ಪೂನಷ್ಟು ಜೀರಿಗೆ, 20 ಕಾಳು ಮೆಣಸು, 1/4 ಸ್ಪೂನಷ್ಟು ಅಜ್ವೈನ್, ಹೋಮ ಹೇಳ್ತೇವಲ್ಲ ಅದು, ಹಾಗೂ ಒಂದು 10 ಮೆಂತ್ಯ ಕಾಳನ್ನು ಸೇರಿಸಬೇಕು. ಹಾಗೂ ಒಂದು 1/4 ಸ್ಪೂನಷ್ಟು ಸಾಸಿವೆಯನ್ನು ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ ಇದನ್ನು ಹುರ್ಕೊಳ್ಳುವ. ಇಲ್ಲಿ ಸ್ಪೈಸಸ್ ಇದೆಯಲ್ಲ ಹುರಿದು ಕೆಂಪಗಾಗಿ ಒಳ್ಳೆ ಘಮ ಬರುವಾಗ ಫ್ಲೇಮನ್ನು ಆಫ್ ಮಾಡಬೇಕು. ಹಾಗೂ ಹುರಿದಿಟ್ಟ ಮೆಣಸನ್ನು ಇದರಲ್ಲಿ ಸೇರಿಸುವ. ಒಂದು ಲಿಂಬೆ ಗಾತ್ರದ ಹುಣಸೆ ಹುಳಿಯನ್ನು ಇದಕ್ಕೆ ಸೇರಿಸಿ, ಇದಕ್ಕೆ ಸ್ವಲ್ಪ ಹುಳಿ ನಾವು ಜಾಸ್ತಿ ಸೇರಿಸಬೇಕು. ಹಾಗೂ ಒಂದು 1/4 ಸ್ಪೂನಷ್ಟು ಅರಶಿನ ಹುಡಿಯನ್ನು ಸಹ ಸೇರಿಸಿ ಇವೆಲ್ಲವನ್ನು ನಾವು ತಂದ ನಂತರ ಮಿಕ್ಸಿ ಜಾರಿಗೆ ಸೇರಿಸಿ ಫೈನಾಗಿ ಇದರ ಮಸಾಲೆಯನ್ನು ರುಬ್ಬಬೇಕು. ನೆಕ್ಸ್ಟ್ ಈಗ ಪಣ್ಣಾವ್ ಕರಿಯ ಒಗ್ಗರಣೆಯನ್ನು ತಯಾರಿಸೋಣ. ಒಂದು 3 ದೊಡ್ಡ ಸ್ಪೂನಷ್ಟು ತೆಂಗಿನ ಎಣ್ಣೆಯನ್ನು ಕಡಾಯಿಯಲ್ಲಿ ಸೇರಿಸಬೇಕು. ಇದಕ್ಕೆ ಎಣ್ಣೆ ಸ್ವಲ್ಪ ನಾವು ಜಾಸ್ತಿಯೇ ಸೇರಿಸಬೇಕು. ಹಾಗೂ ತೆಂಗಿನ ಎಣ್ಣೆಯಲ್ಲಿ ಈ ರೆಸಿಪಿ ಮಾಡಿದರೆ ಎಲ್ಲ ತುಂಬ ರುಚಿಯಾಗ್ತದೆ. ಕರಾವಳಿ ಭಾಗದಲ್ಲಿ ತೆಂಗಿನೆಣ್ಣೆ ಇದೆಲ್ಲ ಹೆಚ್ಚಾಗಿ ಬಳಸ್ತಾರೆ. ಆದ್ದರಿಂದ ಈ ಡಿಶನ್ನು ತೆಂಗಿನೆಣ್ಣೆಯಲ್ಲಿ ಮಾಡಿದರೆ ಇದರ ಟೇಸ್ಟ್ ತುಂಬ ಚೆನ್ನಾಗಿರ್ತದೆ. ಇದಕ್ಕೀಗ 3 ನೀರುಳ್ಳಿ ಇದೆಯಲ್ಲ ಸಣ್ಣಗೆ ಹೆಚ್ಚಿಟ್ಟದನ್ನು ಸೇರಿಸಬೇಕು. ಜೊತೆಗೆ ಒಂದು 5 ಗರಿ ಕರಿಬೇವಿನ ಎಲೆಯನ್ನು ಸಹ ಸೇರಿಸುವ. 1 ಇಂಚು ಶುಂಠಿಯನ್ನು ಸಣ್ಣಗೆ ತುಂಡು ಮಾಡಿದ್ದು ಅದನ್ನು ಸಹ ಸೇರಿಸಿ, 4 ಹಸಿಮೆಣಸಿನಕಾಯಿಯನ್ನು ಸಹ ಸೀಳಿದ್ದು ಸೇರಿಸಿ ಇವೆಲ್ಲವನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಿ ಕೆಂಪಗಾಗಬೇಕು. ಈಗ ನೋಡಿ, ನೀರುಳ್ಳಿ ಲೈಟಾಗಿ ಫ್ರೈ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇನ್ನೊಂದು 2 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿಕೊಳ್ಳುವ. ಈಗ ಇದರಲ್ಲಿ ರುಬ್ಬಿದ ಮಸಾಲೆಯನ್ನು ಸೇರಿಸಬೇಕು. ನೀರುಳ್ಳಿ ಜೊತೆಗೆ ಒಳ್ಳೆ ಮಾಡಿ ಮಿಕ್ಸ್ ಮಾಡುವ. ರೆಸಿಪಿಗೆ ಬೇಕಾದಷ್ಟು ಉಪ್ಪನ್ನು ಇವಾಗ ನಾವು ಇದರಲ್ಲಿ ಸೇರಿಸುವ. ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ 2 ಕಪ್ಪಷ್ಟು ನೀರನ್ನು ಸೇರಿಸಬೇಕು. ಹಾಗೂ ಇದರ ಕನ್ಸಿಸ್ಟೆನ್ಸಿಯನ್ನು ಅಡ್ಜಸ್ಟ್ ಮಾಡಬೇಕು. ಇದನ್ನೀಗ ಮೀಡಿಯಂ ಉರಿಯಲ್ಲಿ ನಾವು ಚೆನ್ನಾಗಿ ಕುದಿಸಿಕೊಳ್ಬೇಕು. ಈ ರೆಸಿಪಿಗೆ ನಾನಿಲ್ಲಿ ಒಂದು ಅರ್ಧ kg ಬೂತಾಯಿ ಮೀನನ್ನು ತೆಗೆದುಕೊಂಡಿದ್ದೇನೆ. ಈ ಮೀನಿಗೆ ಸ್ಯಾರಡೇನ್ ಅಂತ ಹೇಳ್ತಾರೆ. ಇದನ್ನಿಲ್ಲಿ ಕಟ್ ಮಾಡಿ ಕ್ಲೀನ್ ಮಾಡಿಟ್ಟಿದ್ದೇನೆ. ನೀವು ಈ ಮೀನಿನ ಬದಲು ಬೇರೆ ಯಾವುದೇ ಮೀನನ್ನು ಬಳಸಿ ಪಣ್ಣಾವ್ ಕರಿಯನ್ನು ತಯಾರಿಸಬಹುದು. ಈ ಬದಿ ಮಸಾಲೆ ನೋಡಿ ಒಂದು ಸಾಧಾರಣ 6 ರಿಂದ 7 ನಿಮಿಷಗಳ ಕಾಲ ಕುದಿಸಿದ್ದೇನೆ. ಚೆನ್ನಾಗಿ ಕುದಿ ಬರ್ತಾ ಇದೆ. ಇದರಲ್ಲೀಗ ನಾವು ಕ್ಲೀನ್ ಮಾಡಿಟ್ಟ ಮೀನನ್ನು ಸೇರಿಸುವ. ಒಂದೊಂದಾಗಿ ಮೆಲ್ಲನೆ ಇದರಲ್ಲಿ ಸೇರಿಸುವ. ಹಾಗೂ ಮೆಲ್ಲನೆ ಇದನ್ನು ಮಿಕ್ಸ್ ಮಾಡಬೇಕು. ತುಂಬ ಚಿಕ್ಕ ಮೀನಾಗಿರುವುದರಿಂದ ಇದು ತುಂಡಾಗ್ತದೆ. ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷಗಳ ಕಾಲ ಇದನ್ನು ಬೇಯಿಸಿಕೊಳ್ಬೇಕು. ಈ ಮೀನು ತುಂಬ ಚಿಕ್ಕ ಮೀನು, ಹಾಗಾಗಿ ಬೇಗ ಇದು ಬೇಯ್ತದೆ. ಈಗ ನೋಡಿ, ಚೆನ್ನಾಗಿ ಒಂದು 5 ನಿಮಿಷ ಮೀನು ಮಸಾಲೆ ಜೊತೆಗೆ ಕುದಿಸಿದ್ದೇನೆ. ಚೆನ್ನಾಗಿ ಬೆಂದಿದೆ ಕೂಡ. ಇದರ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿ ಅಗತ್ಯ ಎಣಿಸಿದರೆ ಸೇರಿಸಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇದರ ಕನ್ಸಿಸ್ಟೆನ್ಸಿ ಹಾಗೂ ಇದರ ಕಲರ್ ನೋಡಿದ್ರೇ ನಿಮಗೆ ತಿಳಿತದೆ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಇದನ್ನಿಲ್ಲಿ ಈಗ ಸರ್ವಿಂಗ್ ಪ್ಲೇಟಿಗೆ ಸೇರಿಸುವ. ಪಣ್ಣಾವ್ ಕರಿ ಇದೆಯಲ್ಲ, ಹಿಂದಿನ ದಿನ ಮಾಡಿ ನಾವು ನೆಕ್ಸ್ಟ್ ಡೇ ಇದನ್ನು ಸರ್ವ್ ಮಾಡಿದರೆ ಸೂಪರ್ ಆಗ್ತದೆ. ಮೀನಿಗೆ ಚೆನ್ನಾಗಿ ಉಪ್ಪು ಹುಳಿ ಖಾರ ಚೆನ್ನಾಗಿ ಎಳೆದುಕೊಂಡು ಊಟಕ್ಕೆ ಇದು ತುಂಬ ರುಚಿ ಆಗ್ತದೆ. ನೀವಿದನ್ನು ಬಿಸಿ ಅನ್ನ, ದೋಸೆ, ಇಡ್ಲಿ ಜೊತೆಗೆ ಸರ್ವ್ ಮಾಡ್ಬೋದು. ಸೇಮಿಗೆ ಜೊತೆ ಕೂಡ ಇದು ತುಂಬ ಚೆನ್ನಾಗಿ ಆಗ್ತದೆ. ಟ್ರೈ ಮಾಡಿ.
ಹೇಗಾಗಿದೆ ಅಂತ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ರೆಸಿಪಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ನನ್ನ ರೆಸಿಪಿಯನ್ನು ಶೇರ್ ಮಾಡಿ. ಧನ್ಯವಾದಗಳು.